ಪ್ರಿಯರೇ, ಪ್ರಿಯ ದೇವಜನರೇ, ಈ ಒಂದು ದಿನದಲ್ಲಿ ಆ ಮಹಾ ಕುರಿಯ ಬಗ್ಗೆ, ಆ ಯಜ್ಞದ ಕುರಿಯ ಬಗ್ಗೆ, ಆ ಯೋಗ್ಯದ ಕುರಿಯ ಬಗ್ಗೆ ಒಂದಷ್ಟು ಒಂದಷ್ಟು ವಾಕ್ಯಗಳನ್ನ ನಾವು ಕಲೀಲಿಕ್ಕೆ ಹೋಗೋಣ ಪ್ರಿಯರೇ. ಯಾವುದು ಆ ಯಜ್ಞದ ಕುರಿ? ಇವತ್ತು ಆ ಯಜ್ಞದ ಕುರಿ ಎಲ್ಲಿದೆ? ಆತನ ಯೋಗ್ಯತೆಗಳೇನು? ಆತ ಎಷ್ಟು ಬಲಶಾಲಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ಕೆಲವೊಂದು ತಿಳ್ಕೊಳ್ಳೋಣ ಪ್ರಿಯರೇ. ಅದು ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆ ಪ್ರಿಯರೇ. ಪರಿಶುದ್ಧಾತ್ಮನೇ, ಸ್ವಾಮಿ, ಈ ಪಾಪದ ಮನಸ್ಸಿಗೂ ಈ ಪಾಪಿಗಳ ತುಟಿಗೂ ಪಾಪಿಗಳ ಹೃದಯಕ್ಕೂ ಏನು ನಿನ್ನ ವಾಕ್ಯ ಅರ್ಥವಾಗೋದಿಲ್ಲ ಪ್ರಿಯರೇ. ಆದರೆ ತಂದೆ, ಇವತ್ತು ನಮ್ಮನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀವಿ. ಬಂದು ನಮ್ಮೆಲ್ಲರನ್ನ ಮುಟ್ಟು ಸ್ವಾಮಿ, ನಮ್ಮೆಲ್ಲರನ್ನ ಪವಿತ್ರಾತ್ಮನಿಂದ ತುಂಬಿಸು ತಂದೆ. ನಿನ್ನ ಪರಲೋಕದ ಜ್ಞಾನವನ್ನು ನಿನ್ನ ಮಕ್ಕಳೆಲ್ಲರಿಗೂ ಅದನ್ನು ಹಂಚಿ ತಿಳಿಸ್ಬೇಕೆಂದು ಯೇಸು ಸ್ವಾಮಿ ಹೆಸರಲ್ಲಿ ಬೇಡುವಂತನಾಗಿರುವಂಥ ಆಮೇಲೆ. ಹೌದು ಪ್ರಿಯರೇ, ಒಂದು ಸಲ ನನ್ನ ಮನೆ ಹತ್ರ ಬೆಂಗಳೂರಲ್ಲಿರಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಒಬ್ಬ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ತಪ್ಪು ನಡೆಯುತ್ತೆ ಅಂತಂದರೆ ಆ ಫ್ಯಾಕ್ಟ್ರಿ ಅವ್ರಿಗೆ ಸಂಬಳ ಕೊಡಲಿಕ್ಕಾಗಲ್ಲ. ಒಂದು ತುಂಬ ಕಷ್ಟವಾಗಿರುತ್ತೆ ಫ್ಯಾಕ್ಟ್ರಿ. ಸಾಲ ಕಟ್ಟಲಿಕ್ಕೆ ಆಗದೇ ಇರೋವಂಥ ಒಂದು ಪರಿಸ್ಥಿತಿ. ಆಗ ಸರ್ಕಾರದಿಂದ ಬ್ಯಾಂಕಿಂದ ನೋಟಿಸ್ ಬರುತ್ತೆ. ಸರ್ಕಾರದಿಂದ ಜನ ಬರ್ತಾರೆ. ಏನು ಮಾಡ್ತಾರೆ, ಎಷ್ಟೇ ಕೇಳಿದ್ರೂ ಒಪ್ಪೋದಿಲ್ಲ. ಏನು ಮಾಡ್ತಾನೆ, ಅದಕ್ಕೆ ಒಂದು ಮುದ್ರೆನ ಹೊತ್ತಾನೆ ಪ್ರಿಯರೇ. ಅಂದರೆ ಇನ್ಮೇಲೆ ಈ ಪ್ರಾಪರ್ಟಿನ ಯಾರೂ ಹೋಗಂಗಿಲ್ಲ ಇದರೊಳಗೆ ಅನ್ನೋ ಒಂದು ಮುದ್ರೆನ ಅಲ್ಲಿ ಹೊತ್ತಾರೆ ಪ್ರಿಯರೇ. ಒಂದು ಕುಟುಂಬ ಇರುತ್ತೆ ಪ್ರಿಯರೇ. ಒಂದು ಕುಟುಂಬದಲ್ಲಿ 4 ಜನ ಮಕ್ಕಳು ಅವ್ರಿಗಿರ್ತಾರೆ. ತಂದೆ ತಾಯಿ, ಚೆನ್ನಾಗಿ ದುಡ್ಡಿರುತ್ತೆ, ಎಲ್ಲ ಇರುತ್ತೆ. ಆದರೆ ಅವ್ರಿಗೆ ಇದ್ದಂಥ ಆಸ್ತಿಗಳಲ್ಲಿ ಈಗ 4 ಜನ ಮಕ್ಳಿಗೂ ಅವರು ಹಂಚಬೇಕಾಗುತ್ತೆ ಪ್ರಿಯರೇ. ಈ 4 ಜನ ಮಕ್ಳಿಗೂ ಹಂಚಬೇಕಾಗುತ್ತೆ. 4 ಜನ ಮಕ್ಕಳು ಕಿತ್ತಾಡ್ತಾ ಇರ್ತಾರೆ. ಆ ಬಂಗ್ಲೋ ನನಗೆ ಬೇಕು, ಆ ಫ್ಯಾಕ್ಟ್ರಿ ನನಗೆ ಬೇಕು, ಈ ಪ್ರಾಪರ್ಟಿ ನನಗೆ ಬೇಕು, ಆ ತೋಟ ನನಗೆ ಬೇಕು, ಆ ಕಾರ್ಗಳು ನನಗೆ ಬೇಕು, ಈ ಮನೆ ನನ್ನ ಹೆಸ್ರಲ್ಲಿ ಇರಬೇಕು, ಆ ಆಫೀಸ್ ನನ್ನ ಹೆಸ್ರಿಗೆ ಬೇಕು ಅಂತ ಅಂದ್ಬಿಟ್ಟು ಆ ಮಕ್ಕಳು ಕಿತ್ತಾಡ್ತಾ ಇರ್ತಾರೆ ಅದು ಒಳಗಡೆನೆ. ಇದೆಲ್ಲ ಗೊತ್ತಾಗ್ತಾ ಇರುತ್ತೆ. ಇದನ್ನೆಲ್ಲ ತಿಳ್ಕೊಂಡಂಥ ತಂದೆ ತಾಯಂದಿರು ಅವ್ರು ಏನು ಮಾಡ್ತಾರೆ ಅಂತಂದರೆ, ತಂದೆಗೆ ವಯಸ್ಸಾಗ್ತಾ ಹೋಗುತ್ತೆ, ತಾಯಿಗೆ ವಯಸ್ಸಾಗ್ತಾ ಹೋಗುತ್ತೆ. ಯಾವಾಗ ಇಬ್ಬರು ತೀರ್ಕೊತಾರೋ ಗೊತ್ತಿಲ್ಲ. ಹೌದು ಪ್ರಿಯರೇ, ಅವರು ಈ ಮಕ್ಕಳು ಚೆನ್ನಾಗಿ ಅವ್ರನ್ನ ನೋಡ್ಕೊತಾ ಇರಲ್ಲ. ಎಲ್ಲರೂ ಪ್ಲ್ಯಾನ್ ಮಾಡಿಬಿಡ್ತಾರೆ, ನಾವು ಚೆನ್ನಾಗಿ ಹೋಗಿ ಅಪ್ಪ ಅಮ್ಮನ ಮುಂದೆ ಆ್ಯಕ್ಟ್ ಮಾಡಿ ಈ ಆಸ್ತಿಗಳನ್ನೆಲ್ಲ ನಮ್ಮ ಹೆಸ್ರಿಗೆ ಬರೆಸ್ಕೊಂಡು ನಾವೆಲ್ಲ ಏನು ಮಾಡ್ಬಿಡೋಣ, ಅವ್ರನ್ನ ಒಂಟಿಯಾಗಿ ಬಿಟ್ಟು ಅಥವಾ ಅವ್ರನ್ನ ಕರ್ಕೊಂಡೋಗಿ ಯಾವುದೋ ರುದ್ರಾಶ್ರಮಕ್ಕೆ ಸೇರಿಸಿ ಹೋಗ್ಬಿಡೋಣ ಅನ್ನೋ ಆಲೋಚನೆಯಲ್ಲಿರ್ತಾರೆ. ಪ್ರಪಂಚದ ಜ್ಞಾನ, ಪ್ರಪಂಚದ ಆಲೋಚನೆ, ಪಾಪದ ಆಲೋಚನೆ. ಆದರೆ ದೇವರ ಜನರಿಗೆ ಈ ಆಲೋಚನೆ ಇರಬಾರ್ದು ಪ್ರಿಯರೇ. ದೇವರ ಮಕ್ಕಳಿಗೆ ಈ ಆಲೋಚನೆ ಇರಬಾರ್ದು ಪ್ರಿಯರೇ. ಇವತ್ತು ನಿಮ್ಮ ಮಧ್ಯದಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ನಿಮ್ಮ ಮಕ್ಕಳು ಏನಾದರೂ ಈ ರೀತಿ ಆಲೋಚನೆ ಮಾಡ್ತಾ ಇದ್ದಂಥ ಪಕ್ಷದಲ್ಲಿ ಅವ್ರಿಗೋಸ್ಕರ ನಾವೆಲ್ಲ ಏನು ಮಾಡಬೇಕಾಗುತ್ತೆ, ಪ್ರಾರ್ಥನೆ ಮಾಡಬೇಕಾಗತ್ತೆ ಪ್ರಿಯರೇ. ಯಾಕಂದರೆ ನಮ್ಮ ಜೀವಿತ ಲೋಕದ ಜೀವಿತವಾಗಿರಬಾರ್ದು. ಲೋಕದಲ್ಲಿ ಯಾರೋ ತಪ್ಪು ಮಾಡ್ಬೋದು, ನೀವು ಮಾಡಬಾರ್ದು ಪ್ರಿಯರೇ. ನೀವು ನಮ್ಮ ತಂದೆ ತಾಯಂದಿರನ್ನ ಚೆನ್ನಾಗಿ ನೋಡ್ಕೊಬೇಕಾಗತ್ತೆ. ಹಾಗಿರಬೇಕಾದ್ರೆ ತಂದೆ ಒಂದೊಳ್ಳೆ ಪ್ಲ್ಯಾನ್ ಮಾಡ್ತಾರೆ. ಒಂದು ವಿಲ್ನ ಬರೀತಾರೆ. ಆ ಒಂದು ವಿಲ್ ಬರೆದು ಆ ಸೀಲ್ನ ಹಾಕಿರ್ತಾರೆ ಅದಕ್ಕೆ. ಆ ವಿಲ್ ಓಪನ್ ಆಗಬೇಕು ಅಂತಂದರೆ ಇವ್ರು ಸತ್ತ ಮೇಲೆ ಆಗುತ್ತೆ. ಎಲ್ಲ ಮಕ್ಕಳು 4 ಜನ ಮಕ್ಕಳನ್ನು ಕರೀತಾರೆ, ಲಾಯರ್ನ ಕರೀತಾರೆ. ಲಾಯರ್ಗೆ ಅದನ್ನ ಓದೋಕ್ಕೆ ಕೇಳ್ತಾರೆ. ಲಾಯರ್ ಆ ವಿಲ್ನ ಓದ್ತಾರೆ. ಏನು ಅಂತ ಅಂದರೆ, ಈ ಒಂದಷ್ಟು ಮುದ್ರೆಗಳನ್ನ ಹಾಕಿರ್ತಾರೆ. ಈ ಮುದ್ರೆಗಳು ಈ 4 ಜನ ಮಕ್ಳಿಗೂ ಸೇರಬೇಕಾದಂಥ ಎಲ್ಲ ಆಸ್ತಿಗಳನ್ನೂ ಇದರಲ್ಲಿ ಬರೆದಿದ್ದೀನಿ. ಆದರೆ ಇದೆಲ್ಲವೂ ನಾವಿಬ್ಬರೂ ಸತ್ತ ನಂತರ ಇದು ಅವ್ರಿಗೋಗುತ್ತೆ ಅಂದ್ಬಿಟ್ಟು. ಮಕ್ಳಿಗೆ ಗೊತ್ತಿಲ್ಲ ಇವಾಗ ಯಾರ್ಯಾರ ಹೆಸ್ರಿಗೆ ಏನೇನು ಬರೆದಿದ್ದಾರೆ, ಏನು ಎತ್ತ ಗೊತ್ತಿಲ್ಲ. ತಂದೆ ತಾಯಿ ತೀರ್ಕೊಳ್ಳೋ ಗಂಟ ಅವ್ರು ಕಾಯಬೇಕು ಪ್ರಿಯರೇ. ಆದರೆ ಯೇಸು ಸ್ವಾಮಿಯ ವಿಚಾರದಲ್ಲಿ ಒಂದಷ್ಟು ನಮಗೆ ಒಂದು ಒಳ್ಳೆ ಕಾರ್ಯಗಳು ಗೊತ್ತಾಗುತ್ತೆ ಪ್ರಿಯರೇ. ನಮಗೂ ಸಹ ತಂದೆಯಾದ ದೇವರು ಬರೆದಂಥ ತಂದೆಯಾದ ದೇವರು ಬರೆದು ಇಟ್ಕೊಂಡಂಥ ಆ ವಿಲ್ನ ಓಪನ್ ಮಾಡೋ, ಅದನ್ನು ತೆರೆಯುವಂಥ ಒಂದು ಯೋಗ್ಯತೆಗಳು ಯಾರಿಗೂ ಸಹ ಇರೋದಿಲ್ಲ ಪ್ರಿಯರೇ. ಆ ಒಂದು ಅರ್ಹತೆ ಯಾರಿಗೂ ಸಹ ಇರೋದಿಲ್ಲ. ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಯಾರೂ ಸಹ ಆ ಒಂದು ಪತ್ರವನ್ನು ನೋಡುವಂಥ ಯೋಗ್ಯತೆ ಯಾರಿಗೂ ಸಹ ಇರೋದಿಲ್ಲ. ಯಾರು ಯೋಗ್ಯರಲ್ಲದೇ ಇರ್ತಾರೆ. ಹೌದು ಪ್ರಿಯರೇ.
ಹಾಗಿರಬೇಕಾದ್ರೆ ಅದರ ಮಧ್ಯದಲ್ಲಿ ನಾವು ಯೇಸು ಸ್ವಾಮಿನ ನೋಡ್ತೀವಿ ಪ್ರಿಯರೇ. ಪ್ರಕಟಣೆ ಪುಸ್ತಕದಲ್ಲಿ ಇರುವಂಥ 3 ದೊಡ್ಡ ದರ್ಶನಗಳಲ್ಲಿ ಇದು 2ನೇ ದರ್ಶನ ಪ್ರಿಯರೇ. ಮೊದಲನೇ ದರ್ಶನ ನಾವು ನೋಡಬೇಕಾದ್ರೆ ಸಭೆಯ ಕುರಿತಾಗಿ ಅಂದರೆ ಸಭೆಯ ಆಧ್ಯಾತ್ಮಿಕವಾಗಿ ಆ ಸ್ಪಿರಿಚುವಲ್ ಲೈಫ್ ಆಫ್ ಎ ಚರ್ಚ್ ಅಂತ ಅಂದ್ಬಿಟ್ಟು ಆ ಸ್ಪಿರಿಚುವಲ್ ಲೈಫ್ ಬಗ್ಗೆ. ಅದೇ ರೀತಿ ನಾವು 2ನೇ ಒಂದು ದೊಡ್ಡ ದರ್ಶನ ನೋಡಬೇಕಾದ್ರೆ 7 ಮುದ್ರೆಗಳು ಅಂತ ಹೇಳುತ್ತೆ ಪ್ರಿಯರೇ. ಈ 7 ಮುದ್ರೆಗಳು 7 ಸಭೆಗಳ ಬಗ್ಗೆ ನಾವು ನೋಡಿದ್ವಿ. ಪರಲೋಕದಲ್ಲಿ ಇದ್ದಂಥ ಆ ಸಿಂಹಾಸನದ ಬಗ್ಗೆ ನಾವು ನೋಡಿದ್ವಿ. ಆದರೆ ಈಗ ಆ 7 ಮುದ್ರೆಗಳ ಬಗ್ಗೆ ನಾವು ನೋಡ್ತೀವಿ ಪ್ರಿಯರೇ. 3 ಮೇಜರ್ ಪ್ರಾಬ್ಲಮ್ನ ಅದು ಹೇಳುತ್ತೆ. ಒಂದು ಆ ಸ್ಪಿರಿಚುವಲ್ ಪ್ರಾಬ್ಲಮ್, 7 ಸಭೆಗಳಿಗೆ ಬರೆದಂಥ ಪತ್ರ. ನೆಕ್ಸ್ಟ್ ಪೊಲಿಟಿಕಲ್ ಪ್ರಾಬ್ಲಮ್, 7 ಮುದ್ರೆಗಳು ಅಂದರೆ ರಾಜಕೀಯವಾದಂಥ ಪ್ರಾಬ್ಲಮ್ಗಳು. ಅಂದರೆ ಒಂದು ಸಭೆಗೆ ರಾಜಕೀಯವಾಗಿ ಸರ್ಕಾರದ ಒಂದು ಇದರಾಗಿ ಯಾವ ರೀತಿ ತೊಂದರೆಗಳು ಬರುತ್ತೆ, ತೊಂದರೆಗಳಾಗುತ್ತೆ, ತೊಂದರೆಗಳಾಗಿದೆ, ಇದರ ಬಗ್ಗೆ ಸೂಚನೆಯನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ನಾವೊಂದಷ್ಟು ನೋಡೋಣ. ಇವತ್ತು ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 1ನೇ ವಚನ ನಾವು ನೋಡಬೇಕಾದ್ರೆ, ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಇಲ್ಲಿ ನೋಡಬೇಕಾದ್ರೆ ಆ ಸ್ಕ್ರಾಲ್, ಇಲ್ಲಿ ನೋಡಬೇಕಾದ್ರೆ ಒಂದು ಸುರುಳಿಯನ್ನು ಕಾಣ್ತಾರೆ. ಯೋಹಾನ ಒಂದು ಸುರುಳಿಯನ್ನು ಕಾಣ್ತಾನೆ. ಆ ಸುರುಳಿಯಲ್ಲಿ ಆ ಸ್ಕ್ರಾಲಲ್ಲಿ ನಾವು ನೋಡಬೇಕಾದ್ರೆ 7 ಮುದ್ರೆಗಳನ್ನ ಇರುತ್ತೆ ಅದರಲ್ಲಿ. ಈಗ ಆ 7 ಮುದ್ರೆಗಳನ್ನು ಯಾರು ತೆರಿತಾರೆ, ಯಾರು ಯೋಗ್ಯರು ಇಲ್ಲಿ ಅಂದ್ಬಿಟ್ಟು ಒಬ್ಬ ದೇವದೂತನು ಕೇಳ್ತಾ ಇದ್ದಾನೆ. ಅಲ್ಲಿ ಯಾರೂ ಇರೋದಿಲ್ಲ ಪ್ರಿಯರೇ. ಅವನ ಮುಂದೆ ನಾವು ವಚನ ಓದಬೇಕಾದ್ರೆ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಯಾರಾದರೂ ಇದ್ದೀರಾ ಅಂತ ಕೇಳಿದಾಗ ಆ ಮುದ್ರೆನ ತೆರೀಲಿಕ್ಕೆ ಯಾರೂ ಸಹ ಯೋಗ್ಯರಿರೋದಿಲ್ಲ ಪ್ರಿಯರೇ. ಆಗ ಯೋಹಾನನಿಗೆ ತುಂಬ ತೊಂದರೆ ಆಗುತ್ತೆ. ಯೋಹಾನನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕೆಳಗೆ ಬಿದ್ದು ಅಳ್ತಾನೆ, ಅಯ್ಯೋ ಯಾರೂ ಇಲ್ವಲ್ಲ, ಅವ್ನಿಗೆ ಹೇಗಾದರೂ ಅದರಲ್ಲಿ ಏನಿದೆ ಅಂತ ನೋಡಬೇಕು. ಯಾಕಂದರೆ ಮುಂದೆ ಬರುವ ಸಮಸ್ಯೆಗಳನ್ನ ಬರೆದಿರೋದು ಅದರಲ್ಲೇ. ಅದನ್ನು ನೋಡಿದಾಗಲೇ ನನಗೆ ಅರ್ಥ ಆಗೋದು ಏನು ನಡೀತಾ ಇದೆ ಮುಂದೆ ಅಂತ ಅಂದ್ಬಿಟ್ಟು. ಜನಗಳಿಗೆ ಗೊತ್ತಿರಲಿಲ್ಲ ಪ್ರಿಯರೇ. ಇವತ್ತು ಇಡೀ ಮನುಷ್ಯ ಕುಲಕ್ಕೆ ಸ್ವಾಮಿ ಮುಂದೆ ಬರುವ ಎಲ್ಲ ಕಷ್ಟಗಳನ್ನು, ಈ ಭೂಮಿಯ ಅಂತ್ಯವನ್ನು ತಿಳಿಸಿದಂಥ ಏಕೈಕ ಪುಸ್ತಕ ಅಂತಂದರೆ, ಏಕೈಕ ತೆರೆದ ಪುಸ್ತಕ ಅಂತಂದರೆ ಅದು ಪ್ರಕಟಣೆ ಪ್ರಿಯರೇ. ಹೌದು ಪ್ರಿಯರೇ, ಪ್ರಕಟಣೆ ಪುಸ್ತಕದಲ್ಲಿ ಇವಾಗ ನೋಡಬೇಕಾದ್ರೆ ಯಾರೂ ಸಹ ಯೋಗ್ಯರಿಲ್ಲ ಪ್ರಿಯರೇ. ಈಗ ಅದನ್ನು ತೆರೆಯೋರು ಯಾರು? ನಮ್ಗೆ ಅದ್ರ ಬಗ್ಗೆ ತಿಳಿಸೋರು ಯಾರು ಅನ್ನೋದನ್ನ ನೋಡಬೇಕಾದ್ರೆ ಇಟ್ ಈಸ್ ಎ ಇಶ್ಯೂ. ಯಾರೂ ಇಲ್ಲ. ಹೌದು ಪ್ರಿಯರೇ, ಒಂದು ಸಲ ತಂದೆಯಾದ ದೇವರು ಆದಾಮ ಅವ್ವಳು ಪಾಪ ಮಾಡಿ ಅವ್ರನ್ನ ಏದೇನು ತೋಟದಿಂದ ಹೊರಗಡೆ ಹಾಕಿದಾಗ ಈಗ ಸಾವು ಅವ್ರನ್ನ ಸಾವು ಆವರಿಸ್ಕೊತಾ ಇರುತ್ತೆ. ಈ ಸಮಯದಲ್ಲಿ ಆಗ ಇದ್ದಂಥ ಒಂದೇನು, ಮನುಷ್ಯ ಬದುಕುವಷ್ಟು ಕಾಲ ಬದುಕ್ತಾನೆ, ಆಮೇಲೆ ಸಾಯ್ತಾನೆ. ದೇವರ ಪ್ರೀತಿ ಅದಲ್ಲ ಪ್ರಿಯರೇ, ದೇವರ ಕೃಪೆ ಅದಲ್ಲ, ದೇವರ ಚಿತ್ತ ಅದಲ್ಲ. ಹಾಗಾಗಿ ತಂದೆಯಾದ ದೇವರು ಹುಡುಕ್ತಾ ಹೋಗ್ತಾನೆ, ಯಾರಾದರೂ ನೀತಿವಂತರು ಇದ್ದಾರಾ, ಈ ಒಂದು ಭೂಮಿಯನ್ನು, ನನ್ನ ಮಕ್ಕಳನ್ನು, ಈ ಜನವನ್ನು ಎಲ್ಲರನ್ನೂ ರಕ್ಷಿಸೋವಂಥ ಯಾರಾದರೂ ನೀತಿವಂತರು ಇದ್ದಾರಾ ಅಂತ ಹುಡುಕ್ತಾ ಹೋದಾಗ ಸತ್ಯವೇದದಲ್ಲಿ ನಾವು ನೋಡಬೇಕಾದ ನೋಹನನ್ನು ನೋಡ್ತೇವೆ ಪ್ರಿಯರೇ. ಆದರೆ ನೋಹನ ನೀತಿವಂತಿಕೆ ಈ ಲೋಕವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗಲ್ಲ. ಇಡೀ ಲೋಕವನ್ನು ರಕ್ಷಿಸೋ ಅಷ್ಟು ಇದು ಅವನಲ್ಲಿ ಇರೋದಿಲ್ಲ. ಮುಂದೆ ಅಬ್ರಾಮ, ಇಸ್ರಾಯೇಲು, ಯಾರಿಂದನೂ ಆಗೋದಿಲ್ಲ ಪ್ರಿಯರೇ. ಆಗ ತಂದೆಯಾದ ದೇವರು ತುಂಬ ದುಃಖದಿಂದ ಆತ ಕುಂತಿರ್ತಾನೆ. ಏನು ಮಾಡಲಿ ನಾನು, ನನ್ನ ಮಕ್ಕಳು ಎಲ್ಲರೂ ನಾಶ ಆಗೋಯ್ತಾರಲ್ಲ, ನನ್ನ ಜನರು ಎಲ್ಲರೂ ನಾಶ ಆಗೋಯ್ತಾರಲ್ಲ, ನಾನು ನನ್ನ ಸ್ವಂತ ಸ್ವರೂಪದಿಂದ ಸೃಷ್ಟಿ ಮಾಡಿದವರು ಎಲ್ಲರೂ ನಾಶ ಆಗೋಯ್ತಾರಲ್ಲ ಅಂತ ತುಂಬ ದುಃಖದಿಂದ ಇರಬೇಕಾದ್ರೆ ಪ್ರಿಯರೇ, ಆ ಜಾಗಕ್ಕೆ ಯೇಸು ಸ್ವಾಮಿ ಎಂಟ್ರಿ ಕೊಡ್ತಾರೆ ಪ್ರಿಯರೇ. ಎಲ್ಲೆಲ್ಲಿ ನಮಗೆ ಮನುಷ್ಯನಿಗೆ ಕಷ್ಟವಿದೆಯೋ ಅಲ್ಲೆಲ್ಲ ಯೇಸು ಸ್ವಾಮಿ ಬರ್ತಾನೆ. ಏನಕ್ಕೋಸ್ಕರ ಅಂತ ಅಂದರೆ, ನಿಮ್ಮ ಕಷ್ಟಗಳನ್ನು, ನಿಮ್ಮ ದುಃಖಗಳನ್ನು, ನಿಮ್ಮ ರೋಗಗಳನ್ನು, ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಪರಿಸ್ಥಿತಿಗಳನ್ನ
ಬದಲಾಯಿಸೋದಕ್ಕೋಸ್ಕರ ಪ್ರಿಯರೇ. ಇವತ್ತು ನಮ್ಮದು ಎಂಥ ಪರಿಸ್ಥಿತಿ. ಹೌದು ಪ್ರಿಯರೇ, ನಾನೊಬ್ಬ ಭಿಕ್ಷುಕನಾಗಿಯೂ, ನಾನೊಬ್ಬ ಏನೂ ಇಲ್ಲದವನಾಗಿ ಈ ಭೂಮಿ ಮೇಲಿದ್ದಂಥ ನಮ್ಮನ್ನು ಆತ ಮದುವೆ ಗಂಡಿನ ಹಾಗೆ ಸಿದ್ಧ ಮಾಡಿ ಇವತ್ತು ನಿಲ್ಲಿಸಿದ್ದಾನೆ ಪ್ರಿಯರೇ. ಇದೆಲ್ಲಕ್ಕೂ ಕಾರಣ ಯೇಸು ಸ್ವಾಮಿ ಒಬ್ಬರೇ. ಆತ ಏನಾದರೂ ಮುಂದೆ ಬಂದು ತಂದೆಗೆ, ಅಪ್ಪ ನಾನು ಇವ್ರಿಗೋಸ್ಕರ ಪ್ರಾಣ ಕೊಡ್ತೀನಿ, ಯಾಕಂದ್ರೆ ನಾನು ನನ್ನ ಸ್ವಂತ ಕೈಯಲ್ಲಿ, ನೀನು ಹೇಳಿದ ಮೇಲೆ ನನ್ನ ಸ್ವಂತ ಕೈಯಲ್ಲಿ ನಾನು ಇವ್ರನ್ನ ಏನು ಮಾಡಿದ್ದೀನಿ, ಸೃಷ್ಟಿ ಮಾಡಿದ್ದೀನಿ. ಅದ್ರ ಭಾರ, ಅದರ ಪ್ರೀತಿ ನನಗೂ ಇದೆ, ನನಗೂ ಎರಡಷ್ಟು ಪ್ರೀತಿ ಅವ್ರ ಮೇಲಿದೆ, ನಿನ್ನ ಪ್ರೀತಿಯ ನಿಮಿತ್ತವಾಗಿ ನಾನು ಹೋಗ್ತೀನಿ ಅಂತಾದಾಗ ತಂದೆಯ ದೇವರಿಗೆ ತುಂಬ ದುಃಖ ಆಗುತ್ತೆ. ಆದರೂ ಸಹ ಕಲಿಸ್ತಾನೆ ಪ್ರಿಯರೇ. ಈ ವಿಷಯನ ತಂದೆಯಾದ ದೇವರು ಪರಲೋಕದಲ್ಲಿದ್ದಂಥ ಯಾವುದೇ ದೇವದೂತರಿಗೆ ಹೇಳೋದಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಎಲ್ಲ ದೇವದೂತರ ಜೊತೆಗೂ ಫ್ರೆಂಡ್ಲಿಯಾಗಿರ್ತಾರೆ, ಎಲ್ಲರ ಜೊತೆಗೂ ಮಾತಾಡ್ತಾ ಇರ್ತಾರೆ, ಎಲ್ಲರ ಜೊತೆಗೂ ಓಡಾಡ್ತಾ ಇರ್ತಾರೆ. ಈ ರೀತಿ ಲವಲವಿಕೆಯಿಂದ, ಸಂತೋಷದಿಂದ, ಉಲ್ಲಾಸದಿಂದ ತುಂಬಿದಂಥ ಆ ಒಂದು ಪರಲೋಕ ರಾಜ್ಯದಲ್ಲಿ ಸಡನ್ನಾಗಿ ಒಂದಿನ ಸೈಲೆಂಟ್ ಆಗ್ಬಿಡುತ್ತೆ ಪ್ರಿಯರೇ. ಏನೂ ಗೊತ್ತಾಗೋದಿಲ್ಲ. ಅಯ್ಯೋ ಏನಿದು, ಏನು ನಡೀತಾ ಇದೆ, ಅಯ್ಯೋ ಏನಿದು, ಏನು ನಡೀತಾ ಇದೆ, ಏನೂ ಗೊತ್ತಾಗ್ತಾ ಇರಲ್ಲ. ಹೌದು ಪ್ರಿಯರೇ, ಅಲ್ಲಿ ತಂದೆಯಾದ ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ದಿನನಿತ್ಯ ಕಾಣಿಸ್ತಾ ಇರೋವಂಥ ಯೇಸು ಸ್ವಾಮಿ ಆ ದಿನ ಇಡೀ ದೇವದೂತರಿಗೆ ಯಾರಿಗೂ ಸಹ ದೂತರಿಗೆ ಕಾಣೋದಿಲ್ಲ ಪ್ರಿಯರೇ. ಆಗೆಲ್ಲರೂ ಭಯ ಪಡ್ತಾರೆ, ಅಯ್ಯೋ ಗಾಬರಿ ಆಗ್ತಾರೆ, ಎಲ್ಲಿ ಯೇಸು ಸ್ವಾಮಿ ಅಂತ ಅಂದ್ಬಿಟ್ಟು. ಎಷ್ಟು ದಿನ ಯೇಸು ಸ್ವಾಮಿ ಕಾಣೋದಿಲ್ಲ ಪ್ರಿಯರೇ ಅವ್ರ ಕಣ್ಣಿಗೆ? 1 ದಿನವಲ್ಲ, 2 ದಿನವಲ್ಲ, 3 ದಿನವಲ್ಲ, ಸತತ 9 ತಿಂಗಳು ಯೇಸು ಸ್ವಾಮಿ ಅವ್ರಿಗೆ ಕಾಣಿಸೋದಿಲ್ಲ. ಅವ್ರಿಗೇನು ಮಾಡಬೇಕು ಗೊತ್ತಾಗಲ್ಲ, ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ, ಯಾರ ಹತ್ರ ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ, ಅವ್ರ ಜೊತೆಗಿದ್ದವರು ಈಗೆಲ್ಲಿ ಹೋದ್ರು ಅನ್ನೋದು ಗೊತ್ತಿಲ್ಲ. ಇಡೀ ಪರಲೋಕನೇ ಒಂದ್ಸಲಿ ಸೈಲೆಂಟಾಗಿ ಮೌನವಾಗಿ ನಿಂತ್ಕೊಳ್ಳುತ್ತೆ ಪ್ರಿಯರೇ. ಹೌದು ಪ್ರಿಯರೇ. ಆದರೆ ಆ ಸಮಯದಲ್ಲಿ 9 ತಿಂಗಳುಗಳ ನಂತರ ಒಂದು ಸಣ್ಣ ಮಗು ಜನಿಸುತ್ತೆ, ಒಂದು ಸಣ್ಣ ಕುರಿ ಜನಿಸುತ್ತೆ. ಆ ಕುರಿಯನ್ನು ನೋಡಲಿಕ್ಕೆ ಇಡೀ ಪರಲೋಕ ರಾಜ್ಯದಲ್ಲಿದ್ದಂಥ ಎಲ್ಲ ದೇವದೂತರು ಸಹ ಆ ಒಂದು ಮಗುವನ್ನು ನೋಡ್ತಾ ಇರ್ತಾರೆ ಪ್ರಿಯರೇ. ಅವ್ರಿಗೇನೋ ಒಂದು ಉಲ್ಲಾಸ, ಉತ್ಸಾಹ, ಸಂತೋಷ. ಅಯ್ಯೋ ಮತ್ತೊಮ್ಮೆ ನಾವು ಯೇಸು ಸ್ವಾಮಿನ ನೋಡ್ಬಿಟ್ವಲ್ಲ, ಮತ್ತೊಮ್ಮೆ ನನ್ನ ಸೃಷ್ಟಿಕರ್ತನನ್ನು ನಾವು ನೋಡಿದ್ವಲ್ಲ ಅಂತ ಅಂದ್ಬಿಟ್ಟು ಘನ ಅವರ ಸಂತೋಷಕ್ಕೆ ಪದಗಳೇ ಇಲ್ಲ ಪ್ರಿಯರೇ. ವೈಟಮ್ನವ್ರು ಹೇಳ್ತಾರೆ, ಒನ್ಸ್ ಅಗೇನ್ ಹೆವೆನ್ ಬಿಕೇಮ್ ಸೈಲೆಂಟ್. ಯಾಕೆ ಅಂದರೆ ಅವರೆಲ್ಲರೂ ಯೇಸು ಸ್ವಾಮಿ ನೋಡ್ತಾ ಇರ್ತಾರೆ. ಎಂಥ ಅದ್ಭುತವಲ್ಲ ಪ್ರಿಯರೇ. ಅದೇ ಯೇಸು ಸ್ವಾಮಿ, ಅದೇ ಯಜ್ಞದ ಕುರಿಯು ಬೆಳೆದು ತನ್ನನ್ನು ಇಡೀ ಶಿಲುಬೆಗೆ ಏರಿಸಿ ಎಲ್ಲರೂ ಆತನ್ನು ಕೊಲ್ಲುವಂಥವರಾಗಿದ್ದಾರೆ ಪ್ರಿಯರೇ. ಹೌದು ನಾವೆಲ್ಲರೂ ಆತನ ಶಿಲುಬೆಗೆ ಏರಿಸಿದ್ದೀವಿ. ಆದರೆ ಮತ್ತೊಮ್ಮೆ ಆತ ಎದ್ದು ಆತ ದಿನನಿತ್ಯ ನೋಡಬೇಕಾದ್ರೆ ಆತನ ಕೈಯಲ್ಲಿ ಗಾಯಗಳು. ಆದರೂ ಸಹ ನನ್ನ ಜನಗಳಿವರು, ನನ್ನ ಮಕ್ಕಳಿವರು, ನಾನು ಇವ್ರಿಗೋಸ್ಕರ ಪ್ರಾಣ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಆತ ಏನು ಮಾಡ್ತಾನೆ, ನಮ್ಮನ್ನೆಲ್ಲ ಆ ಪರಲೋಕ ರಾಜ್ಯದ ಕಡೆಗೆ ನಮ್ಮ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾನೆ ಪ್ರಿಯರೇ. ಇವತ್ತು ನಿಮ್ಮಲ್ಲಿ ಯಾರಿಗಾದ್ರೂ ಕಷ್ಟ ಇರ್ಬೋದು, ನಿಮ್ಮಲ್ಲಿ ಯಾರೋ ಒಬ್ಬರು ನೋವಲ್ಲಿರ್ಬೋದು, ತೊಂದರೆಗಳಿರ್ಬೋದು. ಆದರೆ ಅವರ ತೊಂದರೆಗಳಿಗೆ ನಾನು ಸೊಲ್ಯೂಷನ್ ಆಗಿರಬಾರ್ದು. ಆದರೆ ಅವ್ರನ್ನೆಲ್ಲರನ್ನೂ ಯೇಸು ಸ್ವಾಮಿಯ ಶಿಲುಬೆ ಕಡೆಗೆ, ಪರಲೋಕದ ಕಡೆಗೆ ಅವರ ದಿಕ್ಕನ್ನು ಬದಲಾಯಿಸ್ಬೇಕು ಪ್ರಿಯರೇ. ಯಾಕಂದರೆ ಯೇಸು ಸ್ವಾಮಿ ಅವರ ಎಲ್ಲ ತೊಂದರೆಗಳಿಗೂ, ಅವರ ಎಲ್ಲ ಕಷ್ಟಗಳಿಗೂ ಆತ ಒಬ್ಬನೇ ಪರಿಹಾರನ ಕೊಡುವಂತನಾಗಿದ್ದಾನೆ. ಹೌದು ಪ್ರಿಯರೇ, ನಮ್ಗೆ ಯಾರಿಗೂ ಆ ಪರಿಹಾರನ ಕೊಡಲಿಕ್ಕೆ ಆಗೋದಿಲ್ಲ, ಆತನಿಗೆ ಮಾತ್ರ ಸಾಧ್ಯ ಪ್ರಿಯರೇ. ಅದೇ ರೀತಿ ಆ ಪರಲೋಕದಲ್ಲಿ ನೋಡಬೇಕಾದ್ರೆ ಯಾರೂ ಕಾಣೋದಿಲ್ಲ. ಆ ದೇವದೂತರು ನೋಡಬೇಕಾದ್ರೆ ಯಾರೂ ಆ ಒಂದು ಮುದ್ರೆಗಳನ್ನ ಓಪನ್ ಮಾಡೋವಂಥದ್ದಾಗಿರಲಿ ಅಥವಾ ಆ ಸಿಂಹಾಸನ ಮೇಲೆ ಕುಂತಿರೋ ಆತನ ಕೈಯಿಂದ ತಗೊಳ್ಳೋವಂಥದ್ದಾಗಿರಲಿ ಯಾರಿಗೂ ಸಹ ಯೋಗ್ಯತೆ ಇರೋದಿಲ್ಲ, ಯಾರೂ ಅರ್ಹರು ಇರೋದಿಲ್ಲ. ಅಂಥ ಸಮಯದಲ್ಲಿ ನಾವು ನೋಡಬೇಕಾದ್ರೆ ಯೇಸು ಸ್ವಾಮಿನ 5ನೇ ವಚನದಲ್ಲಿ ನಾವು ನೋಡೋಣ ಪ್ರಿಯರೇ. ಇನ್ನು ಸ್ವಲ್ಪ 5ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಯಾರೋ ಒಬ್ಬರು ಬರ್ತಾ ಇದ್ದಾರೆ, ಆ ಯೋಗ್ಯರು. ಆಗ ಒಬ್ಬ ದೇವದೂತನು, ಒಬ್ಬ ಹಿರಿಕನು ಬಂದು ಆತನ ಹತ್ರ ಹೇಳ್ತಾ ಇದ್ದಾರೆ, ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ್ದ ಸಿಂಹವು, ದಾವಿದನ ಅಂಕುರದವನು ಆಗಿರುವಾತನು ಜಯ ಹೊಂದಿದ್ದನು.
ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದ್ದನು. ಸಿಂಹಾಸನವು 4 ಜೀವಿಗಳು. ಅಲ್ಲಿ ನಾವು ನೋಡಬೇಕಾದ್ರೆ, ಇಗೋ ದಾವೀದ ಕುಮಾರನು, ಆ ಯೂದ ಕುಲದಲ್ಲಿದ್ದಂಥ ಆತನು, ಆ ಯೂದ ಕುಲದಲ್ಲಿ ಹುಟ್ಟಿದಂಥ ಸಿಂಹವು ಇವತ್ತೇನಾಗಿದೆ? ಯೇಸು ಸ್ವಾಮಿನ ನಾವು ಸತ್ಯವೇದದಲ್ಲಿ ಆ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡಬೇಕಾದ್ರೆ, ಯೇಸು ಸ್ವಾಮಿನ ಒಬ್ಬ ಮಹಾಯಾಜಕನಾಗಿಯೂ ಸಿಂಹವಾಗಿಯೂ ಯಜ್ಞದ ಕುರಿಯಾಗಿಯೂ ಹಲವಾರು ರೀತಿಯಲ್ಲಿ ಯೇಸು ಸ್ವಾಮಿನ ಅಲ್ಲಿ ತೋರಿಸ್ತಾರೆ. ಯಾಕಂದರೆ ಯೇಸು ಸ್ವಾಮಿನ ಆತನಿಗೆ ಯಾವ ರೀತಿಯ ಆತನನ್ನು ವಿವರಿಸಬೇಕು ಅನ್ನೋದು ಗೊತ್ತಿಲ್ಲ. ವಿವರಿಸ್ತಾ ಹೋಗ್ತಾನೆ, ಎಲ್ಲ ಪದವನ್ನು ವಿವರಿಸ್ತಾ ಹೋಗ್ತಾನೆ. ಯೇಸು ಸ್ವಾಮಿನ ವಿವರಿಸೋದಕ್ಕೆ ಪದಗಳೇ ಸಾಲೋದಿಲ್ಲ ಪ್ರಿಯರೇ. ಒಂದು ಪ್ರಕಟಣೆ ಪುಸ್ತಕ ಸಾಲೋದಿಲ್ಲ. ಯೋಹಾನ ಕೊನೆಯ ಅಧ್ಯಾಯ ಕೊನೆಯ ವಚನದಲ್ಲಿ ನಾವು ನೋಡಬೇಕಾದ್ರೆ ಅವನು ಬರಿತಾನೆ, ಯೇಸು ಸ್ವಾಮಿ ಮಾಡಿರೋ ಪ್ರತಿಯೊಂದೊಂದು ಕಾರ್ಯವನ್ನು ಬರಿತಾ ಹೋದರೆ ಬುಕ್ಕೇ ಸಾಲೋದಿಲ್ಲ, ಪೇಜ್ಗಳೇ ಸಾಲೋದಿಲ್ಲ. ಅಷ್ಟೊಂದು ಕಾರ್ಯಗಳನ್ನ ಸ್ವಾಮಿ ಮಾಡಿದ್ದಾನೆ. ದೆರ್ ಇಸ್ ನೋ 4 ಗಾಸ್ಪಲ್, ದಿಸ್ ಈಸ್ ದಿ 5th ಗಾಸ್ಪಲ್ ಪ್ರಿಯರೇ. 5ನೇ ಪುಸ್ತಕ ಮಾರ್ಕ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಅಲ್ಲ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಹಾಗೂ ಪ್ರಕಟಣೆ ಯೇಸು ಸ್ವಾಮಿ ಬಗ್ಗೆ ಮಾತಾಡುತ್ತೆ ಪ್ರಿಯರೇ. ಯೇಸು ಸ್ವಾಮಿ ಕುರಿತಾಗಿ ಮಾತಾಡುತ್ತೆ, ಶುಭವರ್ತಮಾನದ ಕುರಿತಾಗಿ ಮಾತಾಡುತ್ತೆ ಪ್ರಿಯರೇ. ಅಲ್ಲಿ ನೋಡಬೇಕಾದ್ರೆ ಯೇಸು ಸ್ವಾಮಿ ಎಂಟ್ರಿ ಆಗ್ತಾ ಇದೆ. ಯೇಸು ಸ್ವಾಮಿಗೆ ಮಾತ್ರ ಆ ಯೋಗ್ಯತೆ ಇರುವಂಥದ್ದು ಪ್ರಿಯರೇ. ಹಾಗೂ ನೀವೆಲ್ಲ ಕೇಳ್ಬೋದು, ಯೇಸು ಸ್ವಾಮಿ ನಮ್ಮ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರಾ ಅಂತ ಅಂದಾಗ 6ನೇ ವಚನ ಉತ್ತರ ಕೊಡುತ್ತೆ ಪ್ರಿಯರೇ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ, ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡೆನು. ಇಲ್ಲಿ ನಾವು ನೋಡಬೇಕಾದ್ರೆ ಪ್ರಿಯರೇ, ವಾಕ್ಯ 6ನೇ ವಾಕ್ಯ ಈಸಿಯಾಗಿ ಅದನ್ನು ತಿಳಿಸುತ್ತೆ. ಏನು ಅಂತ ಅಂದರೆ, ದೇವರು ಅಲ್ಲಿದ್ದಂಥ ಬೇರೆ ಜೀವಿಗಳಿಗೆ, ಆ 4 ಜೀವಿಗಳಿಗೆ, 7 ಆತ್ಮಗಳಿಗೆ ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಹೋಗಿ ಭೂಮಿಯ ಕಟ್ಟ ಕಡೆಯಲ್ಲಿ ನೋಡ್ಕೊಂಬ, ಅಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟು. ಸುಮಾರು ಆತ್ಮಗಳನ್ನ, ಸುಮಾರು ಜನನ, ಸುಮಾರು ದೇವದೂತರನ್ನ ಸ್ವಾಮಿ ಕಳಿಸಿರ್ಬೋದು. ಆದರೆ 7 ಮಾತ್ರ ಯಾಕೆ ಮೆನ್ಷನ್ ಆಗ್ತಾ ಇದೆ ಅಂತಂದರೆ, 7 ಕಂಪ್ಲೀಟ್ ನಂಬರ್ ಪ್ರಿಯರೇ. ಹಾಗಾಗಿ ಆ 7 ಜನ ಅಂತಂದರೆ ಎಲ್ಲರ ಕುರಿತಾಗೂ ಸ್ವಾಮಿ ತನ್ನ ಒಂದು ಜ್ಞಾನದಲ್ಲಿ ಇಟ್ಕೊಂಡಿದ್ದಾನೆ. ನಿಮ್ಮೆಲ್ಲರ ಕುರಿತಾಗೂ ಸ್ವಾಮಿ ಯೋಚನೆ ಮಾಡ್ತಾ ಇದ್ದಾನೆ. ನಿಮ್ಮ ಕುಟುಂಬದ ಕುರಿತಾಗಿಯೋ, ನಿಮ್ಮ ಮಕ್ಕಳ ಕುರಿತಾಗಿಯೋ, ನಿಮ್ಮ ಕೆಲಸದ ಕುರಿತಾಗಿಯೋ, ಹಾಗೂ ನಿಮ್ಮ ಸಭೆಯ ಕುರಿತಾಗಿಯೋ, ನಿಮ್ಮ ಆಧ್ಯಾತ್ಮಿಕ ಜೀವಿತದ ಕುರಿತಾಗಿಯೋ ಯೇಸು ಸ್ವಾಮಿ ಗಮನ ಸೆಳೀತಾ ಇದ್ದಾನೆ ಪ್ರಿಯರೇ. ಹೌದು, ಆತನಿಗೆ ಗೊತ್ತಿಲ್ಲದೆ ಅದೇನೂ ಇಲ್ಲ ಪ್ರಿಯರೇ. ಹಾಗಾಗಿ ಈ 7 ಆತ್ಮಗಳನ್ನ ಭೂಮಿ ಕಲಿಸ್ತಾ ಇದ್ದಾನೆ. ನೋಡ್ಕೊಂಬ, ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ನನ್ನ ಜನಗಳು ಏನು ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ರಿಪೋರ್ಟ್ ಕೊಡು. ಆ ಕ್ಲೋಸರ್ ಓಷನ್ ಅಲ್ಲಿ ಝೂಮ್ ಮಾಡಿ ನೋಡು, ಏನು ಮಾಡ್ತಾ ಇದ್ದಾರೆ ಅವರು, ಅವ್ರ ಬಗ್ಗೆ ನನಗೆ ಕೊಡು, ಒಂದು ರಿಪೋರ್ಟ್ನ ಕೊಡು. ಅವ್ರು ಕಷ್ಟದಲ್ಲಿದ್ದಾರೆ, ಏನಿದ್ದಾರೆ, ಅವ್ರು ಸಹಾಯ ಮಾಡು ಅಂದ್ಬಿಟ್ಟು ಸ್ವಾಮಿ ರಿಪೋರ್ಟ್ನ ತಗೊತಾ ಇದ್ದಾರೆ. 7ನೇ ವಚನ, ಆ ಯೋಗ್ಯ ಯಾರು ಅಂತ ನಾವು ನೋಡಬೇಕಾದ್ರೆ, ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡೆನು ಅಂತ ಹೇಳುತ್ತೆ. ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹೌದು ಪ್ರಿಯರೇ, ಯಾರೂ ಸಹ ಯೋಗ್ಯರಿರಲಿಲ್ಲ. ಆಗ ನೋಡಿದಾಗ ಯಾರು ಯೋಗ್ಯರಿದ್ರು ಅಂತೀರ? ಆ ಯಜ್ಞದ ಕುರಿ, ಆ ಯೂದ ಕುಲದಲ್ಲಿ ಹುಟ್ಟಿದಂತಹ ಸಿಂಹ ಮಾತ್ರ ಯೋಗ್ಯವಾಗಿತ್ತು ಪ್ರಿಯರೇ. ಅಂದರೆ ಯಾರಂತೀರಿ ಅವರು? ಯೇಸು ಸ್ವಾಮಿ. ಎಲ್ಲೆಲ್ಲಿ ಮನುಷ್ಯರಿಗೆ ಸಂಕಟ ಒಳಗಾಗುತ್ತೋ, ಎಲ್ಲೆಲ್ಲಿ ಮನುಷ್ಯರಿಗೆ ಗೊಂದಲಗಳು ಉಂಟಾಗುತ್ತೋ, ಎಲ್ಲಿ ಮನುಷ್ಯನ ಕುರಿತಾಗಿ ಪರಲೋಕದಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೋ, ಅಲ್ಲಿ ಎಲ್ಲ ಸಹ ಯೇಸು ಸ್ವಾಮಿ ಇದ್ರು ಪ್ರಿಯರೇ. ಯೇಸು ಸ್ವಾಮಿ ಬರ್ತಾ ಇದ್ರು ಪ್ರಿಯರೇ. ಯೇಸು ಸ್ವಾಮಿ ನಿಮ್ಮ ಪರವಾಗೂ ನನ್ನ ಪರವಾಗೂ ವಾದವನ್ನು ಮಾಡ್ತಾ ಇದ್ರು ಪ್ರಿಯರೇ. ಹಾಗೆ ಅದರಲ್ಲಿ ಏನು ಬರೆದಿದೆ ಅಂತ ಗೊತ್ತಿಲ್ಲದೆ ಇಡೀ ಪರಲೋಕ ಒಂದು ಕನ್ಫ್ಯೂಷನಲ್ಲಿ ಇರಬೇಕಾದ್ರೆ, ಯೋಹಾನ ಮನುಷ್ಯನು ಅದನ್ನು ನೋಡಬೇಕಾದ್ರೆ, ಅಯ್ಯೋ ಏನಿದೆ ಇದರಲ್ಲಿ ಅನ್ನೋದು ತಿಳ್ಕೊಳ್ಳೋಕ್ಕೆ ಅವನು ಅಷ್ಟೊಂದು ಇದರಿಂದ ಇರಬೇಕಾದ್ರೆ, ಇಲ್ಲಿ ಯೇಸು ಸ್ವಾಮಿ ಮತ್ತೆ ಎಂಟ್ರಿ ಕೊಡ್ತಾರೆ ಪ್ರಿಯರೇ. ಎಂಟ್ರಿ ಕೊಟ್ಟು, ನೀವು ಭಯ ಪಡಬೇಡಿ, ನೀನು ಅಳಬೇಡ, ನಾನಿದ್ದೀನಿ,
ನಾನು ಹೋಗ್ತೀನಿ, ಯಜ್ಞದ ಕುರಿ ನಾನಿದ್ದೀನಿ, ನಿಮಗೆ ನಾನು ಯಜ್ಞದ ಕುರಿ ನಾನಿದ್ದೀನಿ, ನಿಮಗೆ ನಾನು ಪ್ರಾಣ ಕೊಟ್ಟಿದ್ದೀನಿ, ನನ್ನ ರಕ್ತದಿಂದ ನಿಮ್ಮನ್ನು ಶುದ್ಧಿ ಮಾಡಿದ್ದೀನಿ, ನಾನು ಹೋಗ್ತೀನಿ ಅಂತ ಆ ಯೂದದ ಸಿಂಹ ಹೋಗುತ್ತೆ ಪ್ರಿಯರೇ. ಅಲ್ಲಿ ಹೋಗಿ ನಾವು ನೋಡಿದಾಗ ಆ ಸಿಂಹಾಸನ ಮೇಲೆ ಕೂತಿರುವ ಆತನ ಕೈಯಿಂದ, ಬಲಗೈಯಿಂದ ಆ ಸ್ಕ್ರೋಲ್ನ ತಗೊತಾರೆ, ಆ ಸುರುಳಿನ ತಗೊತಾನೆ ಆತ. ತಗೊಂಡು ಈಗ ಆತ ಅದನ್ನು ಓಪನ್ ಮಾಡುವಂಥ ಸಮಯ ಪ್ರಿಯರೇ. ಈಗ ಆ ಸುರುಳಿಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂಥ ಸಮಯ ಪ್ರಿಯರೇ. ಆ ಗುಟ್ಟು ಈಗ ಏನಾಗ್ತಾ ಇದೆ? ಓಪನ್ ಆಗ್ತಾ ಇದೆ. ದೇರ್ ಇಸ್ ನೋ ಸೀಕ್ರೆಟ್ ಬುಕ್ ಇನ್ ಹೆವೆನ್. ಸೀಕ್ರೆಟ್ ಏನೂ ಇಲ್ಲ ಪ್ರಿಯರೇ. ಅಲ್ಲಿದ್ದಂಥ ಎಲ್ಲ ಸೀಕ್ರೆಟ್ಸ್ನು ಯೇಸು ಸ್ವಾಮಿ ಸ್ಟೇಜ್ ಬೈ ಸ್ಟೇಜ್ ಅಂತರವಾಗಿ ಅದನ್ನು ತೆರಿತಾ ಬರ್ತಾನೆ. ಮನುಷ್ಯರಿಗೆ ನಮಗೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲೇ ಅದನ್ನು ತೋರಿಸ್ತಾ ಬರ್ತಾನೆ. ಇದಪ್ಪ ಹೀಗಿದೆ, ನೀವೇನು ಭಯಪಡಬೇಡಿ, ನಿಮ್ಮ ಇಡೀ ಈ ಭೂಮಿಯ ಅಂತ್ಯಕಾಲದ ಬಗ್ಗೆ ನಾನು ತಿಳಿಸ್ತೀನಿ, ನಿಮ್ಮ ಸಭೆಯ ಕುರಿತಾಗಿ ನಾನು ತಿಳಿಸ್ತೀನಿ, ನೀವೇನೂ ತಲೆ ಕೆಡಿಸ್ಕೊಬೇಡಿ. ನಿಮ್ಮಲ್ಲಿ ಪೊಲಿಟಿಕಲ್ ಇಶ್ಯೂ ಇದೆಯಾ? ನಾನು ತಿಳಿಸ್ತೇನೆ. ಯಾರೋ ನಿಮ್ಮ ಸಭೆನ ಮುಚ್ಚಬೇಕು ಅಂತ ನೋಡ್ತಾ ಇದ್ದಾರೋ, ನಾನಿದ್ದೀನಿ. ಯಾರೋ ನಿಮ್ಮ ಸಭೆನ 2 ಭಾಗ ಮಾಡಬೇಕು ಅಂತ ನೋಡ್ತಾ ಇದ್ದಾರೋ, ನಾನಿದ್ದೀನಿ. ಭಯಪಡಬೇಡಿ, ಜಸ್ಟ್ ಪ್ರಾರ್ಥನೆ ಮಾಡಿ. ಆ ಯಜ್ಞದ ಕುರಿನ ಒಂದು ಸಲ ನಾವು ನೋಡಿದಾಗ ನಮ್ಮ ಎಲ್ಲ ಸಮಸ್ಯೆಗಳು ತೀರುವಂಥದ್ದಾಗಿದೆ ಪ್ರಿಯರೇ. ಎಷ್ಟೊಂದು ಜನ ಬೋಧಕರು ಇವತ್ತು ತಿಳ್ಕೊತಾ ಇರ್ಬೋದು, ಅಯ್ಯೋ ನನ್ನ ಸಭೆಯಲ್ಲಿ ಇಷ್ಟೊಂದು ಗೊಂದಲಗಳಿದೆ, ನನ್ನ ಸಭೆಯಲ್ಲಿ ಇಷ್ಟೊಂದು ತೊಂದರೆಗಳಿದೆ, ಯಾರು ಇದನ್ನು ಸರಿ ಮಾಡ್ತಾರೆ? 2 ಭಾಗ ಆಗೋಗಿದೆ ಸಭೆ, ಯಾರೋ ನನ್ನ ಮಾತು ಕೇಳ್ತಾ ಇಲ್ಲ. ಕೇಳೋ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕೆ ಅಂದರೆ ಅವರೆಲ್ಲರೂ ಯೇಸು ಸ್ವಾಮಿ ಮಾತನ್ನು ಕೇಳಬೇಕು, ನಮ್ಮ ಮಾತನ್ನಲ್ಲ ಪ್ರಿಯರೇ. ಹಾಗಾಗಿ ನಾವೆಲ್ಲರೂ ಸಹ ಆ ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕೆ ಅಂದರೆ ನಿಮ್ಮ ಪರವಾಗಿಯೂ ನನ್ನ ಪರವಾಗಿಯೂ ವಾದ ಮಾಡಲಿಕ್ಕೆ ಯೇಸು ಸ್ವಾಮಿ ಸದಾ ಸಿದ್ಧರಾಗಿದ್ದಾನೆ. ಎಂಥ ಅದ್ಭುತ ಅಲ್ಲ ಪ್ರಿಯರೇ. ಯೇಸು ಸ್ವಾಮಿ ನಿಮ್ಮ ಕುರಿತಾಗಿ, ನನ್ನ ಕುರಿತಾಗಿ ವಾದ ಮಾಡುವಂಥದ್ದು. ಆತ ನಮ್ಮ ಜೊತೆಲಿರಬೇಕಾದ್ರೆ ನಮ್ಮ ವಿರುದ್ಧವಾಗಿ ಇನ್ನೇನಾಗುತ್ತೆ ಪ್ರಿಯರೇ? ಆ ನ್ಯಾಯ ತೀರ್ಪಿನ ಬಗ್ಗೆ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಅಂತ್ಯಕಾಲದ ಬಗ್ಗೆ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅದೆಲ್ಲ ಕಂಟ್ರೋಲ್ ಯಾರ ಕೈಲಿದೆ? ಯೇಸು ಸ್ವಾಮಿ ನಮ್ಮ ರಕ್ಷಕನ ಕೈಯಲ್ಲಿದೆ, ನಮ್ಮ ಪ್ರೀತಿ ಸ್ವರೂಪನ ಕೈಯಲ್ಲಿದೆ. ಆತ ಅದನ್ನೆಲ್ಲ ನೋಡ್ಕೊತಾನೆ ಪ್ರಿಯರೇ. ಆತನ ಮಕ್ಕಳನ್ನ, ಆತನ ಜನನ್ನ ಯಾರೂ ಏನೂ ಸಹ ತಾಕದೇ ಇರೋ ರೀತಿ ಆತ ನೋಡ್ಕೊತಾನೆ ಪ್ರಿಯರೇ. ಹೌದು, ದೇವರು ಒಳ್ಳೆಯವನಾಗಿದ್ದಾನೆ. ಸತ್ಯವಾದ ಹೇಳುತ್ತೆ, ಗಾಡ್ ಈಸ್ ಗುಡ್ ಆಲ್ ದಿ ಟೈಮ್ ಅಂತ. ದೇವರು ಒಳ್ಳೆಯವನು ಎಲ್ಲ ಸಮಯದಲ್ಲೂ ಆತನ ಒಳ್ಳೆಯವನಾಗೇ ಇರ್ತಾನೆ. ಯಾವುದೇ ಕೆಟ್ಟದನ್ನು ಯಾವುದೇ ಸಮಯದಲ್ಲೂ ಆತ ಮಾಡುವಂಥವನಲ್ಲ ಪ್ರಿಯರೇ. ಯಾವುದೇ ರೀತಿ ನಮಗೆ ಕಷ್ಟ ಆಗಬೇಕು, ಕಷ್ಟ ಕೊಡಬೇಕು ಅಂತ ಏನೂ ಆತ ಇಲ್ಲ ಪ್ರಿಯರೇ. ಇವತ್ತು ಆ ಒಂದು ಸೀಕ್ರೆಟ್ ಬುಕ್ನ, ಆ ಸೀಕ್ರೆಟ್ ಸ್ಕ್ರೋಲ್ನ ಓಪನ್ ಮಾಡುವಂಥವ್ರು ಹೇಗಿದೆ? ಆ ಓಪನ್ ಮಾಡುವಂಥ ಆ ಯೋಗ್ಯತೆ ಯಾರಿಗಿರುವಂಥದ್ದಾಗಿದೆ ಪ್ರಿಯರೇ? ಯೇಸು ಸ್ವಾಮಿಗಿರುವಂಥದ್ದಾಗಿದೆ ಪ್ರಿಯರೇ. ಇವತ್ತು ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ಮುದ್ರಿಸಲ್ಪಟ್ಟಿರ್ಬೋದು, ನಿಮಗೆ ಗರ್ಭವನ್ನು ಮುದ್ರಿಸಲ್ಪಟ್ಟಿರ್ಬೋದು. ಆದರೆ ಯೇಸು ಸ್ವಾಮಿ ಇವತ್ತು ಆ ಮುದ್ರೆಯನ್ನು ತೆರೀಲಿಕ್ಕೆ ಹೋಗ್ತಾ ಇದ್ದಾನೆ. ಹಿ ವಿಲ್ ಓಪನ್ ದಿ ಸೀಲ್ ಆಫ್ ಯುವರ್ ಓಮ್. ಹಿ ಕ್ಯಾನ್ ಓಪನ್. ಹೌದು, ಆದರೂ ಆ ಸೀಲ್ಗಳನ್ನ ಓಪನ್ ಮಾಡಬೇಕಾದ್ರೆ, ಆ ಮುದ್ರೆಗಳನ್ನ ತೆರಿಬೇಕಾದ್ರೆ, ಆ ಮುದ್ರೆಗಳಲ್ಲಿ ಏನಿತ್ತು ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನೋಡೋಕೆ ಹೋಗೋಣ ಪ್ರಿಯರೇ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸ್ವಾಮಿ, ಇವತ್ತು ಎಷ್ಟೊಂದು ಜನಕ್ಕೆ ಮಕ್ಕಳಾಗಿಲ್ಲ ತಂದೆ, ಎಷ್ಟೊಂದು ತೊಂದರೆಗಳಿದೆ ಸ್ವಾಮಿ, ಎಷ್ಟೊಂದು ಜನ ನಮ್ಮ ಜೀವಿತದಲ್ಲಿ ಮುದ್ರೆನ ಹೊತ್ತಿದ್ದಾರೆ ಸ್ವಾಮಿ. ಇವತ್ತು ಆ ಮುದ್ರೆಗಳನ್ನೆಲ್ಲ ನೀನು ಒಡೆದು ದೂರ ಹಾಕಬೇಕಂತ ಬೇಡ್ಕೊತೀವಿ ಸ್ವಾಮಿ. ಯಾಕೆ ಅಂದರೆ ನಮ್ಮ ಜೀವಿತದಲ್ಲಿ ಇರುವಂಥ ಮುದ್ರೆ ಆಗಿರಲಿ, ಪರಲೋಕದ ಮುದ್ರೆ ಆಗಿರಲಿ, ತೆರೆಯುವಂಥ ಯೋಗ್ಯತೆ ನಿನ್ನೊಬ್ಬನಿಗೆ ಸಲ್ಲಿಸಲಾಗಿದೆ. ಆಮೇನ್.